ಒಂದ್ಸಲ ಯೋಚನೆ ಮಾಡಿ, ನಾವು ವರ್ಷಾನ್ಗಟ್ಲೆ ಕಷ್ಟಪಟ್ಟು ದುಡಿತೀವಿ, ಒಳ್ಳೆ ಕಂಪ್ನಿ, ಒಳ್ಳೆ ಸ್ಯಾಲ್ರಿ, ಸ್ವಲ್ಪ ಹಂಗೂ ಹಿಂಗೂ ಸೇವಿಂಗ್ ಕೂಡ ಆಗ್ತಾ ಇದೆ. ಇವತ್ತು ನಾವು ಮನ್ಸು ಮಾಡಿದ್ರೆ ಕುತ್ಕೊಂಡ್ ಜಾಗದಲ್ಲಿ ಬೇಕಾದನ್ನ ತರಿಸ್ಕೊಂಡು ತಿನ್ಬೋದು. ಅದೇ ರೀತಿ ಇಷ್ಟ ಬಂದ ಬಟ್ಟೆನ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ತರಿಸ್ಕೊಬೋದು. ಬೇಡ ನನಗಿಷ್ಟ ಇಲ್ಲ ಅಂದರೆ ಒಂದೇ ಕ್ಲಿಕ್ಕಲ್ಲಿ ವಾಪಸ್ ಕೂಡ ಕಳಿಸ್ಬೋದು. ಹಿಂದಿನಲ್ಲಿ ಒಂದು ಫೇಮಸ್ ಸ್ಲೋಗನ್ ಇದೆ, ರೋಟಿ ಕಪಡ ಮಕಾನ್ ಅಂತ. ಇವತ್ತು ನಮ್ಮ ಲೈಫಲ್ಲಿ ಈ ರೋಟಿ ಕಪಡ ಸಾರ್ಟ್ ಔಟ್ ಆಗಿದೆ, ಆದರೆ ಮಕಾನ್ ಅಂದ್ರೆ ಸ್ವಂತ ಮನೆ ಇದೇನೆ ನಮ್ಮ ಜೀವನದ ಅತಿ ದೊಡ್ಡ ಟ್ರ್ಯಾಪ್ ಆಗಿದೆ. 2025-26 ನೀವೇನಾದ್ರೂ ತಿಂಗಳ 2 ಲಕ್ಷ ದುಡಿತಿದ್ದೀರಾ ಅಂದ್ರೆ ನೀವು ಇಂಡಿಯಾದ ಟಾಪ್ 1% ಅರ್ನರ್ ಆಗ್ತೀರಾ. ಆದರೂ ಕೂಡ ನೀವು ಇಂಡಿಯಾದ ಪ್ರಮುಖ ಸಿಟಿಗಳಲ್ಲಿ ಒಂದು ಸ್ವಂತ ಮನೆ ತಗೊಳಕ್ಕಾಗಲ್ಲ. ಬೆಂಗಳೂರಲ್ಲೇನೆ ಆವ್ರೇಜ್ 2 BHK ಪ್ರೈಸು 1.26 crores ಇದೆ. ಇನ್ನು ಡೆಲ್ಲಿ, ಮುಂಬೈ ಅಂತ ಸಿಟಿಗಳಲ್ಲಿ ಕೇಳಕ್ಕೆ ಹೋಗ್ಬಿಡಿ, ಇನ್ನೂ ಕಾಸ್ಟ್ಲಿ ಇದೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಕಷ್ಟಪಟ್ಟು ದುಡ್ದು ಸೇವ್ ಮಾಡಿ ಏನಾದರೂ ಒಂದು ಮನೆ ತಗೊಳಕ್ ಹೋದ್ರೆ ಮಿನಿಮಮ್ ಅಂದ್ರೂ 25-30 ವರ್ಷ ಬೇಕು ಒಂದೊಂದು ಸ್ವಂತ ಮನೆ ತಗೊಳಕ್ಕೆ. ಹಾಗಿದ್ರೆ ಯಾರೂ ತಗೊಳಕ್ಕಾಗ್ಲಿಲ್ಲದಂತ ಈ ಮನೆಗಳ ಪ್ರೈಸು ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋ ಮಿಡಲ್ ಕ್ಲಾಸ್ಗಳೇ ಬೈ ಮಾಡ್ತಿಲ್ಲ ಅಂದ್ರೆ ಈ ಮನೆಗಳನ್ನ ಯಾರು ಬೈ ಮಾಡ್ತಿದ್ದಾರೆ? ಯಾಕೆ ಇದರ ಪ್ರೈಸು ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ? ನಿಮಗೂ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ, ಓ ನಾನು ಸರಿಯಾಗಿ ದುಡಿತಾ ಇಲ್ಲ, ಸರಿಯಾಗಿ ಸೇವ್ ಮಾಡ್ತಾ ಇಲ್ಲ, ಅದಕ್ಕೆ ನನ್ನ ಕೈಲಿ ಮನೆ ತಗೊಳಕ್ಕಾಗ್ತಾ ಇಲ್ಲ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ನಿಮ್ಮ ತಪ್ಪು ಏನೂ ಇಲ್ಲ. ನಮ್ಮೆಲ್ಲರ ಮೇಲೆ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ಮು ನಮ್ಮನ್ನ ಲೀಗಲಿ ಸ್ಕ್ಯಾಮ್ ಮಾಡ್ತಾ ಇದೆ. ಈ ರೀಸನ್ ಇಂದನೇ ನಾವು ಸ್ವಂತ ಮನೆ ತಗೊಳಕ್ಕಾಗ್ತಾ ಇಲ್ಲ. ಹಾಗಿದ್ರೆ ಆ ಸಿಸ್ಟಮ್ ಯಾವುದು? ಹೇಗೆ ಈ ಸಿಸ್ಟಮ್ಮು ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ? 1930 ಟೈಮಲ್ಲಿ ಜಗತ್ತಲ್ಲಿ ಹೋಮ್ ಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿತ್ತು. ನಿನ್ನ ಸ್ಟೇಬಲ್ ಇನ್ಕಮ್ ಇದ್ರೆ ನಿನಗೆ ಹೋಮ್ ಲೋನ್ ಸಿಗ್ತಿತ್ತು. ಅದು ಮ್ಯಾಕ್ಸಿಮಮ್ ಅಂದ್ರೂ 4-5 ವರ್ಷ. ಇದಕ್ಕಿಂತ ಮೇಲೆ ಜಾಸ್ತಿ ಟೆನ್ಯೂರ್ ಸಿಗ್ತಾನೆ ಇರಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಜನ ಮನೆನ ಜಸ್ಟ್ ಇರೋಕ್ಕೊಂದು ಜಾಗ ತರ ಟ್ರೀಟ್ ಮಾಡ್ತಾ ಇದ್ರು. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಿರ್ಲಿಲ್ಲ. ಬಟ್ 1929ರಲ್ಲಿ ಜಗತ್ತಲ್ಲೇ ದ ಗ್ರೇಟ್ ಡಿಪ್ರೆಷನ್ ಬರುತ್ತೆ. ಇದರಿಂದ ಲಕ್ಷಾಂತರ ಅಮೆರಿಕನ್ಸ್ ಕೆಲಸ ಕಳ್ಕೊಂತಾರೆ. ಇವರು ಕೆಲಸ ಕಳ್ಕೊಂಡ ತಕ್ಷಣನೇ ನೆಕ್ಸ್ಟ್ ಬ್ಯಾಂಕಿಗೆ ಲೋನ್ ಕಟ್ಟಕ್ಕಾಗಲಿಲ್ಲ ಕಾರಣದಿಂದ ಬ್ಯಾಂಕ್ಗಳು ಮುಳುಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಟೈಮಲ್ಲಿ ಅಮೆರಿಕನ್ ಗೌರ್ಮೆಂಟ್ ಒಂದು ಒಳ್ಳೆ ಸೊಲ್ಯೂಷನ್ ತಗೊಂಬರುತ್ತೆ. ಏನಂದ್ರೆ ಈಗಿರೋ 4-5 ವರ್ಷ ಟೆನ್ಯೂರ್ನ 20-25 ವರ್ಷ ಮಾಡ್ರಿ. ಇದರಿಂದ ಏನಾಗುತ್ತೆ, EMI ಅಮೌಂಟ್ ಕಮ್ಮಿ ಆಗುತ್ತೆ. EMI ಅಮೌಂಟ್ ಕಮ್ಮಿ ಆಗೋದ್ರಿಂದ ಜನಗಳು ಈಸಿಲಿ EMI ನ ಕಟ್ಕೊಂಡು ಹೋಗ್ತಾರೆ. ಇದರಿಂದ ಬ್ಯಾಂಕ್ಗಳು ಮುಳುಗೋದು ಕಮ್ಮಿ ಆಗುತ್ತೆ, ಎಕಾನಮಿ ಕೂಡ ಸರ್ವೈವ್ ಆಗುತ್ತೆ ಅಂತ ಆ ಟೈಮಲ್ಲಿ ಪ್ಲಾನ್ ಮಾಡ್ತಾರೆ. ಈ ಪ್ಲಾನ್ ನ ಮೋಸ್ಟ್ ಆಫ್ ದ ಜನ ಒಪ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ 10-20 ವರ್ಷದಲ್ಲೇ ಅಂದ್ರೆ ವರ್ಲ್ಡ್ ವಾರ್ 2 ಮುಗಿದ ತಕ್ಷಣನೇ ಜಗತ್ತು ರೀಬಿಲ್ಡ್ ಆಗ್ತಾ ಇರುತ್ತೆ. ಎಲ್ಲರೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ತುಂಬಾ ಜನ ಹಳ್ಳಿಗಳಿಂದ ಸಿಟಿಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಇದರಿಂದ ಜಗತ್ತಲ್ಲಿ ಹೋಮ್ ಲೋನ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ರೀತಿ ಎಲ್ಲಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ಐಡಿಯಾ ಕೊಡ್ತಾನೆ. ಈ ಐಡಿಯಾ ಜಗತ್ತಿನ ರಿಯಲ್ ಎಸ್ಟೇಟ್ ಕಥೆನ ಶಾಶ್ವತವಾಗಿ ಚೇಂಜ್ ಮಾಡ್ಬಿಡುತ್ತೆ. 1970ರ ಅಮೆರಿಕ. ಲೂಯಿಸ್ ರಾನಿಯರಿ ಅನ್ನೋ ಒಬ್ಬ ವ್ಯಕ್ತಿ ಅಮೆರಿಕದ ವಾಲ್ ಸ್ಟ್ರೀಟ್ ಅಲ್ಲಿ ಬಾಂಡ್ ಟ್ರೇಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನೊಂದು ಯೋಚನೆ ಮಾಡ್ತಾನೆ. ಆ ತರ ಯೋಚನೆ ಆ ಟೈಮಲ್ಲಿ ಯಾರು ಕೂಡ ಮಾಡಿರಲ್ಲ. ನಾನು ಹೇಳೋ ವಿಷಯ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ಈ ಬಾಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಏರ್ಟೆಲ್ಗೆ 1,000 ಕೋಟಿ ದುಡ್ಡು ಬೇಕಾಗಿದೆ ಅಂದ್ರೆ ಏರ್ಟೆಲ್ ಹತ್ರ 2 ಆಪ್ಷನ್ ಇದಾವೆ. ಒಂದು ಬ್ಯಾಂಕ್ ಹತ್ರ ಹೋಗಿ ಸಾಲ ಮಾಡೋದು, ಇನ್ನೊಂದು ಜನಗಳ ಹತ್ರ ದುಡ್ಡನ್ನ ರೈಸ್ ಮಾಡೋದು. ಒನ್ಸ್ ಜನಗಳ ಹತ್ರ ದುಡ್ಡನ್ನ ರೈಸ್ ಮಾಡ್ಬೇಕಂದ್ರೆ ಕಂಪ್ನಿಗಳು ಏನ್ ಮಾಡ್ತವೆ, ಜನಗಳಿಗೆ ಬಾಂಡ್ ಕೊಡ್ತವೆ. ಆ ಬಾಂಡ್ ಅಲ್ಲಿ ಏನಿರುತ್ತೆ, ನೀವು ನಮ್ಮ ಕಂಪ್ನಿಗೆ ಸಾಲ ಕೊಡಿ, ನಾವು ನಿಮ್ಗೆ ಫಿಕ್ಸ್ಡ್ ಆಗಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಆ ಬಾಂಡ್ ಅಲ್ಲಿ ಇರುತ್ತೆ. ಯಾರು ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸಾಲ ಕೊಡ್ತಾರೆ, ಅವ್ರಿಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ, ಬಿಸ್ನೆಸ್ ಮಾಡಕ್ಕೆ ಕ್ಯಾಪಿಟಲ್ ಸಿಗುತ್ತೆ. ಇದೇನೆ ಬಾಂಡ್. ಇದೇ ಟೈಮ್ ಅಲ್ಲಿ ಲೂಯಿಸ್ ಯೋಚನೆ ಮಾಡ್ತಾನೆ, ಈ ಬಾಂಡ್ ಕಾನ್ಸೆಪ್ಟ್ ನ ಈ ಹೋಮ್ ಲೋನ್ ಮೇಲೆ ಅಪ್ಲೈ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂದ್ರೆ ಈಗ 1000 ಜನ ಲೋನ್ ತಗೊಂಡಿದ್ದಾರೆ ಅನ್ಕೊಳ್ಳಿ, ಒಬ್ಬೊಬ್ರು 10 ಲಕ್ಷದ ಲೋನ್ ತಗೊಂಡಿದ್ದಾರೆ, 100 ಕೋಟಿ ಟೋಟಲ್ ಲೋನ್ ಇದೆ. ಈ 100 ಕೋಟಿ ಲೋನ್ ನಾನು ಬಾಂಡ್ ಮಾಡ್ಬಿಟ್ಟು ಒಬ್ಬ ಇನ್ವೆಸ್ಟರ್ಗೆ ಸೆಲ್ ಮಾಡ್ತೀನಿ. ಇನ್ವೆಸ್ಟರ್ ಏನ್ ಮಾಡ್ತಾನೆ, 100 ಕೋಟಿ ಬಾಂಡ್ಗೆ ನನಗೆ 150 ಕೋಟಿ ಕೊಡ್ತಾನೆ. ಯಾಕಂದ್ರೆ ಅವನಿಗೆ ತಿಂಗಳ ಇಂಟ್ರೆಸ್ಟ್ ಸಿಗ್ತಾ ಇದೆ. ಇನ್ವೆಸ್ಟರ್ಸ್ಗೆ ಇದರಿಂದ ಏನ್ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಯಾಕಂದ್ರೆ ಲೋನ್ ಕೊಟ್ಟಿರೋದು ರಿಯಲ್ ಎಸ್ಟೇಟ್ ಮೇಲೆ. ರಿಯಲ್ ಎಸ್ಟೇಟ್ ಯಾವಾಗಲೂ ಕೆಳಗೆ ಬರಲ್ಲ ಅಂತ ಎಲ್ಲರಿಗೂ ಅನಿಸಿಕೆ ಇದೆ. ಇದರಿಂದ ಎವ್ರಿ ಮಂತ್ ಜನಗಳು ಇಂಟ್ರೆಸ್ಟ್ ಕಟ್ಟೋ ದುಡ್ಡು ಡೈರೆಕ್ಟ್ ಆ ಬಾಂಡ್ ಓನರ್ಗೆ ಬರುತ್ತೆ. ನಿನಗೆ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಕೆ ಇಂಟ್ರೆಸ್ಟ್ ಸಿಗ್ತಾ ಇದೆ, ಬ್ಯಾಂಕಿಗೆ ದುಡ್ಡು ಸಿಗ್ತಾ ಇದೆ. ಇದೇ ರೀತಿ ಕಾನ್ಸೆಪ್ಟ್ ನ ಈ ಹೋಮ್ ಲೋನ್ ಅಲ್ಲೂ ಅಪ್ಲೈ ಮಾಡ್ತಾ ಹೋಗ್ತಾರೆ. ಇದೇ ರೀತಿ ಬ್ಯಾಂಕ್ ಒಂದೇ ಶಾಟ್ ಅಲ್ಲಿ ಈ 100 ಕೋಟಿ ಬಂಡಲ್ ನ ಸೆಲ್ ಮಾಡಿ 150 ಕೋಟಿ ಮಾರ್ಕೆಟ್ ಇಂದ ಎತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ 100 ಕೋಟಿ ಲೋನ್ ಇದೆಯಲ್ಲ ಅದನ್ನ ಬಂಡಲ್ ಮಾಡು,
ಬಂಡಲ್ ಮಾಡಿ ಇನ್ವೆಸ್ಟರ್ಸ್ ಸೆಲ್ ಮಾಡು, ಅವ್ರು ಕೊಟ್ಟಿರೋ 150 ಕೋಟಿಯಿಂದ ಮತ್ತೆ ಲೋನ್ ಕೊಡು, ಮತ್ತೆ ಅದನ್ನ ಇನ್ನೊಬ್ರಿಗೆ ಸೆಲ್ ಮಾಡು. ಇದೇ ರೀತಿ ಇದು ಚೈನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಇದನ್ನೇ ಮಾರ್ಗೇಜ್ ಬ್ಯಾಕ್ ಸೆಕ್ಯೂರಿಟಿ ಅಂತ ಕರೀತಾರೆ. ಈ ಐಡಿಯಾ ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಯ್ತು ಅಂದ್ರೆ ಎಂಟೈರ್ ವರ್ಲ್ಡ್ ಈ ಸಿಸ್ಟಮ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿಂದನೇ ಶುರುವಾಗುತ್ತೆ ದ ಡೇಂಜರಸ್ ಚೈನ್ ಲಿಂಕ್ ರಿಯಾಕ್ಷನ್. ಈ ನಮ್ಮ EMIಗೂ ಜಗತ್ತಿನ ಅತಿ ದೊಡ್ಡ ಫೈನಾನ್ಷಿಯಲ್ ಕ್ರಾಶಿಗೂ ಲಿಂಕ್ ಇದೆ. ಇವಾಗ ಬ್ಯಾಂಕ್ಗಳ ಹತ್ರ ಆಲ್ಮೋಸ್ಟ್ ಫ್ರೀ ಮನಿ ಫ್ಲೋ ಆಗ್ತಾ ಇರುತ್ತೆ. ಇದರಿಂದ ಬ್ಯಾಂಕ್ ಏನ್ ಮಾಡುತ್ತೆ, ಇನ್ನೂ ಜಾಸ್ತಿ ಲೋನ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಜಾಬ್ ಇದೆಯಾ, ಲೋನ್ ತಗೋ. ಜಾಬ್ ಇಲ್ವಾ, ಆದ್ರೂ ಲೋನ್ ತಗೋ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆಯಾ, ಲೋನ್ ತಗೋ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ವಾ, ಆದ್ರೂ ಲೋನ್ ತಗೋ. ಇಂಥ ಲೋನ್ನೇನೆ ನಿಂಜಾ ಲೋನ್ ಅಂತ ಕರೀತಾರೆ. ನೋ ಇನ್ಕಮ್, ನೋ ಜಾಬ್, ನೋ ಅಸೆಟ್, ಆದ್ರೂ ಕೂಡ ಹೊಸ ಲೋನ್ ಸಿಗುತ್ತೆ. 2004ರಲ್ಲಿ ಈ ಹೋಮ್ ಲೋನ್ ಮಾರ್ಕೆಟ್ $148 ಬಿಲಿಯನ್ ಇರುತ್ತೆ. 2006-07 ಬರೋಷ್ಟೊತ್ತಿಗೆ ಇದು $1.2 ಟ್ರಿಲಿಯನ್ ಆಗುತ್ತೆ. ಅಂದ್ರೆ ಕೇವಲ 2 ವರ್ಷದಲ್ಲಿ ಈ ಹೋಮ್ ಲೋನ್ ಮಾರ್ಕೆಟ್ 10 ಪಟ್ಟು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಎಲ್ಲರೂ ಏನು ನಂಬ್ತಿದ್ರು ಅಂದರೆ, ನಾನು ಲೋನ್ ಕೊಡ್ತಿರೋದಂತೂ ಅಸೆಟ್ ಮೇಲೆ, ಅಸೆಟ್ನ ಅಡ್ಡಾಡಿಸ್ಕೊಂಡು ಲೋನ್ ಕೊಡ್ತಿದ್ದೀನಿ, ಅಸೆಟ್ ಪ್ರೈಸ್ ಅಂತೂ ಕೆಳಗೆ ಬರಲ್ಲ, ರಿಯಲ್ ಎಸ್ಟೇಟ್ ಪ್ರೈಸ್ ಕೆಳಗೆ ಬರಲ್ಲ, ಅವ್ನು EMI ಕಟ್ಟಲಿಲ್ಲದ್ರೆ ನಾನು ಅಸೆಟ್ನ ಸೀಸ್ ಮಾಡಿ ನಾನು ಮಾರ್ಕೊತೀನಿ, ಇದರಿಂದ ನನ್ನ ಲೋನ್ ರಿಕವರ್ ಆಗುತ್ತೆ ಅಂತ ಇದೇ ರೀತಿ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಯಾರು ಮುಂದೆ ಬರೋ ಪ್ರಾಬ್ಲಮ್ನ ಯೋಚನೆ ಮಾಡಿರಲ್ಲ. 2007-2008 ಬರೋಷ್ಟೊತ್ತಿಗೆ ಏನಾಗುತ್ತೆ, ಯಾರ್ಯಾರು ಈ ಥರ ಲೋನ್ ತಗೊಂಡಿರ್ತಾರಲ್ಲ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ದವರು, ಇನ್ಕಮ್ ಚೆನ್ನಾಗಿಲ್ದವರು, ಅವರು ಲೋನ್ ಕಟ್ಟೋದನ್ನ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಲೋನ್ ಕಟ್ಟಕ್ಕೆ ಆಗಲ್ಲ, ಆದರೂ ಕೂಡ ಇವ್ರು ಲೋನ್ ಕೊಟ್ಟಿರ್ತಾರೆ. ಈ ಥರ ಒಬ್ಬೊಬ್ಬರೇ ಲೋನ್ ಕಟ್ಟೋದನ್ನ ಸ್ಟಾಪ್ ಮಾಡಿದ ತಕ್ಷಣ ಮಾರ್ಕೆಟಲ್ಲಿ ಪ್ಯಾನಿಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ರಿಯಲ್ ಎಸ್ಟೇಟ್ ಪ್ರೈಸು ಸಡನ್ಲಿ ಫಾಲ್ ಆಗುತ್ತೆ. ಯಾರ್ಯಾರು ಇನ್ವೆಸ್ಟರ್ಸು ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಆ ಬಾಂಡ್ ವರ್ತನೆ 0 ಆಗುತ್ತೆ. ಇದರಿಂದ ದೊಡ್ಡ ಬ್ಯಾಂಕ್ಗಳೇ ಕೊಲ್ಯಾಪ್ಸ್ ಆಗ್ತವೆ. ಇದನ್ನೆಲ್ಲ ನೋಡಿಕೊಂಡು ದೊಡ್ಡ ಕಂಪ್ನಿಗಳು ಏನು ಮಾಡ್ತವೆ, ಲೇ ಆಫ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾರು EMI ಕಟ್ತಿದ್ರಲ್ಲ, ಅವನಿಗೂ ಕೂಡ ಕೆಲಸ ಇಲ್ಲ, ಅವನು ಕೂಡ EMI ಕಟ್ಟಲ್ಲ. ಮುಂಚೆ ಯಾರೋ ಕಟ್ಲಕ್ಕಾಗ್ಲಿಲ್ದವ್ನು EMI ಕಟ್ತಿರ್ಲಿಲ್ಲ, ಈಗ ಕಟ್ಟಕ್ಕಾಗೋನ್ ಕೂಡ EMI ಕಟ್ಟಕ್ಕಾಗಲ್ಲ. ಇದನ್ನೇ ನಾವು GFC ಅಂತ ಕರಿತೀವಿ, ಅಂದರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಈ ಟೈಮಲ್ಲಿ ಸ್ಟಾಕ್ ಮಾರ್ಕೆಟು ಕೆಲವೇ ದಿವಸದಲ್ಲಿ 67% ಫಾಲ್ ಆಗಿರುತ್ತೆ. ಅವಾಗ ಎಲ್ಲರಿಗೂ ಒಂದೇ ಫೀಲಿಂಗ್ ಇರುತ್ತೆ, ಏನಂದ್ರೆ ಇವಾಗ ಬರೋ ಟೈಮು 1930ರ ಗ್ರೇಟ್ ಡಿಪ್ರೆಷನ್ಗಿನ್ನೂ ಕೆಟ್ಟದಾಗಿರುತ್ತೆ ಅಂತ. ಅದೇ ಟೈಮಲ್ಲಿ US ಗೌರ್ಮೆಂಟ್ ಒಂದು ನಿರ್ಧಾರ ತಗೊಳುತ್ತೆ. ಈ ನಿರ್ಧಾರದಿಂದನೇ ಇವತ್ತು ನಿಮ್ಮ ಮನೆಗಳ ಪ್ರೈಸು ಜಾಸ್ತಿ ಆಗ್ತಾ ಇರೋದು. ಹಾಗಿದ್ರೆ ಆ US ಗೌರ್ಮೆಂಟ್ ತಗೊಂಡಂತ ನಿರ್ಧಾರ ಯಾವುದು? 2008ರಲ್ಲಿ US ಗೌರ್ಮೆಂಟ್ ಎಕಾನಮಿ ಉಳಿಸಕ್ಕೆ ಒಂದು ನಿರ್ಧಾರ ತಗೊಳುತ್ತೆ. ಆ ನಿರ್ಧಾರ ಏನಂದ್ರೆ ನೋಟ್ ನ ಪ್ರಿಂಟ್ ಮಾಡೋದು. $1 ಟ್ರಿಲಿಯನ್ ಗಟ್ಟಲೆ ನೋಟ್ಗಳನ್ನ ಪ್ರಿಂಟ್ ಮಾಡಿ 0% ಇಂಟ್ರೆಸ್ಟ್ ಹಂಗೆ ಬ್ಯಾಂಕಿಗೆ ಫ್ರೀ ಆಗಿ ದುಡ್ಡನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಗೌರ್ಮೆಂಟ್ ಬ್ಯಾಂಕ್ಗಳನ್ನ ಉಳಿಸಬೇಕಾಗಿರುತ್ತೆ. ಇದರಿಂದ ಏನಾಗುತ್ತೆ ಹೇಳಿ, ನೀವು ಬ್ಯಾಂಕಿಗೆ ಫ್ರೀ ಆಗಿ ದುಡ್ಡು ಕೊಡ್ತಿದ್ದೀರಾ ಅಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ಆ ದುಡ್ಡನ್ನ ಜನಗಳಿಗೆ ಹಂಚುತ್ತೆ. ಎಂತ ಜನಗಳಿಗೆ ಹಂಚುತ್ತೆ? ಬಡವ್ರಿಗೆ ಹಂಚುತ್ತಾ, ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಹಂಚುತ್ತಾ, ಯಾರಿಗೆ ಹಂಚುತ್ತೆ? ನೀವೇ ಒಂದ್ಸಲ ಲಾಜಿಕಲಿ ಯೋಚನೆ ಮಾಡಿ. ಬ್ಯಾಂಕ್ ಯಾರಿಗೂ ಪುಕ್ಷಟೆ ದುಡ್ಡು ಕೊಡಲ್ಲ. ಬ್ಯಾಂಕ್ ಏನ್ ಮಾಡುತ್ತೆ, ಲೋನ್ ಕೊಡುತ್ತೆ. ಲೋನ್ ಕೊಡ್ಬೇಕಂದ್ರೆ ಕೆಳಗಡೆ ಅಂಡರ್ಲೈಂಗ್ ಅಸೆಟ್ ಇರಬೇಕು. ಬಡವ್ರ ಹತ್ರ ಯಾವ ರೀತಿ ಅಸೆಟ್ ಇರುತ್ತೆ, ಅವ್ರ ಹತ್ರ ಅಸೆಟ್ ಇಲ್ದಿದ ಕಾರಣ ಅವ್ರಿಗೆ ಲೋನ್ ಸಿಗಲ್ಲ. ಅದೇ ರೀತಿ ಮಿಡಲ್ ಕ್ಲಾಸ್ ಹತ್ರ ಬಂದ್ರೆ, ಮಿಡಲ್ ಕ್ಲಾಸ್ ಆಲ್ರೆಡಿ ಕ್ರೈಸಿಸ್ ಅಲ್ಲಿ ಇದಾರೆ, ಅವ್ರು ಮತ್ತೆ ರಿಸ್ಕ್ ತಗೊಳಕ್ ಇಷ್ಟಪಡಲ್ಲ. ಇವಾಗ ಇಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ ಯಾರಂದ್ರೆ ಶ್ರೀಮಂತರು. ಯಾಕಂದ್ರೆ ಬ್ಯಾಂಕ್ ಹತ್ರ ಅಡ್ಡಾಡಕ್ಕೆ ಅವ್ರ ಹತ್ರ ಅಸೆಟ್ ಇದಾವೆ, ಗ್ಯಾರಂಟಿ ಇದೆ, ಮತ್ತೆ ಬ್ಯಾಂಕಿಗೆ ಸೇಫ್ಟಿ ಕೂಡ ಇದೆ. ಈಗ ಬ್ಯಾಂಕ್ ಏನ್ ಮಾಡುತ್ತೆ, ಯಾರಿಗೆ ಲೋನ್ ಕೊಡುತ್ತೆ? ಶ್ರೀಮಂತರಿಗೆ ಲೋನ್ ಕೊಡುತ್ತೆ. ಇವಾಗ ಈ ಶ್ರೀಮಂತರು ಆ ಲೋನ್ ತಗೊಂಡು ಏನ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಫ್ಲಾಟ್ ಪರ್ಚೇಸ್ ಮಾಡ್ತಾರೆ, ಜಾಗ ಪರ್ಚೇಸ್ ಮಾಡ್ತಾರೆ. 1-2 ಮಾಡಲ್ಲ, ಅವರು ಬಲ್ಕ್ ಆಗಿ ಮಾಡ್ತಾರೆ, 100-200 ಈ ತರ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ಲಿ ರಿಯಲ್ ಎಸ್ಟೇಟ್ ಗೆ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಜಾಗದಲ್ಲಿ ಯಾರಾದ್ರೂ ವಾಸ ಇರ್ಲಿ, ವಾಸ ಇಲ್ದಲೇ ಇರ್ಲಿ, ಇವರಂತೂ ಅದನ್ನ ಬೈ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ಆ ದುಡ್ಡನ್ನ ಪಾರ್ಕ್ ಮಾಡಕ್ ಒಂದು ಜಾಗ ಬೇಕಾಗಿರುತ್ತೆ. ಫ್ರೀ ಮನಿ ಇದೆಯಲ್ಲ, ಫ್ರೀ ಮನಿನ ಯೂಸ್ ಮಾಡ್ಕೊಳಕ್ಕೆ ಇವ್ರು ಈ ತರ ಮಾಡ್ತಾರೆ. ಲಂಡನ್ ಅಲ್ಲಿ ಎಷ್ಟೋ ಬಿಲ್ಡಿಂಗ್ ಗಳು ಖಾಲಿಯಾಗಿದ್ದಾವೆ, ಅಲ್ಲೊಂದು ಲೈಟ್ ಇಲ್ಲ, ಏನೂ ಇಲ್ಲ. ಅಂತ ಬಿಲ್ಡಿಂಗ್ ಗಳ ಪ್ರೈಸು ಕೋಟ್ಯಾಂತರ ರೂಪಾಯಿ ಇದೆ. ಇಂಥ ಮನೆಗಳನ್ನ ಇವರು ವಾಸ ಮಾಡಕ್ಕೆ ಬಿಲ್ಡ್ ಮಾಡಿಲ್ಲ, ಇವ್ರ ದುಡ್ಡನ್ನ ಸ್ಟೋರ್ ಮಾಡಕ್ಕೆ ಬಿಲ್ಡ್ ಮಾಡಿರ್ತಾರೆ. ಇವಾಗ ನೀವ್ ಹೇಳ್ಬೋದು, ಅಲ್ಲ ಬ್ರೋ, ಜಗತ್ತಿನ ದೊಡ್ಡ ಶ್ರೀಮಂತರು ದುಡ್ಡೆಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಇವಾಗ ನೀವ್ ಹೇಳ್ತಿದ್ದೀರಾ ಇವ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇದರಿಂದ ಸೈಟ್ ಪ್ರೈಸ್ ಎಲ್ಲ ಮೇಲ್ ಹೋಗುತ್ತೆ ಅಂತ. ಅದೆಂಗೆ ಅಂತ ನೀವು ಕೇಳ್ಬೋದು. ಆಕ್ಚುಲಿ RBI ಒಂದು ರೂಲ್ಸ್ ಇದೆ. RBI ಮಾತ್ರ ಅಲ್ಲ, ಸೆಂಟ್ರಲ್ ಬ್ಯಾಂಕ್ಗಳದ್ದು, ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳದ್ದು ರೂಲ್ಸ್ ಇದೆ. ಏನಂದ್ರೆ, ನೀವು ಮನೆಗಂತ ತಗೊಂಡಿರೋ ಲೋನ್ನ, ರಿಯಲ್ ಎಸ್ಟೇಟ್ಗಂತ ತಗೊಂಡಿರೋ ಲೋನ್ನ ನೀವು ಬೇರೆ ಕಡೆ ಯೂಸ್ ಮಾಡ್ಕೊಳಕ್ ಬರಲ್ಲ. ಯೂಸ್ ಮಾಡ್ಕೊಂಡ್ರೆ ಇಲ್ಲಿಗಲ್ ಅದು. ಬ್ಯಾಂಕು ನಿಮಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಕೊಡ್ತಿರೋದು ಹೋಮ್ ಲೋನ್ಗೋಸ್ಕರ. ಯಾಕಂದ್ರೆ ಅದು ಕೆಳಗಡೆ ಅಂಡರ್ಲೈನ್ ಸೆಕ್ಯೂರಿಟಿ ಇದೆ. ಅದೇ ಶೇರ್ಸ್ ಬೈ ಮಾಡೋಕ್ಕೆ ಬಿಸ್ನೆಸ್ ಲೋನ್ಗಳು ಇಷ್ಟು ಚೀಪಾಗಿ ಕೊಡಲ್ಲ, ಅದ್ರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ದುಡ್ಡನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿ ಇವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ನೀವೇ ನೋಡಿ, ಈ ಡೇಟಾದಲ್ಲಿ ಹೇಳುತ್ತೆ, ಕಾಯಿನ್ ಲಾ ಡೇಟಾ ಇದು, ಜಗತ್ತಿನ ದೊಡ್ಡ ಬಿಲಿಯನರ್ಗಳು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಪಬ್ಲಿಕ್ ಇಕ್ವಿಟಿ ಅಂದ್ರೆ ಪಬ್ಲಿಕ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳು, ಪ್ರೈವೇಟ್ ಇಕ್ವಿಟಿ ಅಂದ್ರೆ ಪ್ರೈವೇಟ್ಲಿ ಲಿಸ್ಟ್ ಆಗಿರೋ ಕಂಪನಿಗಳು. ಇವೆರಡೂ ಸೇರಿದ್ರೇನೆ ಸುಮಾರು 62% ಇವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ
ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ 17% ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಉಳಿದಿದ್ದ 8% ಕ್ಯಾಶ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಲ್ಟರ್ನೇಟಿವ್ ಅನ್ಸರೆ ಗೋಲ್ಡ್ ಗಿಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಕಡಿಮೆ ಇಂಟ್ರೆಸ್ಟಿಗೆ ಸಿಗೋ ಬ್ಯಾಂಕ್ ದುಡ್ಡನ್ನ ಇವ್ರು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಎರಡೂ ಕಡೆನೂ ದುಡ್ಡು ಮಾಡ್ತಾರೆ. ಅದು ಹೆಂಗೆ ಅಂತ ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ ನಿಮ್ಮ ಮೈ ಜುಮ್ ಅನ್ನುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಜನ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಕಷ್ಟಪಟ್ಟು ದುಡ್ದು ಒಂದು ಮನೆ ತಾಣ್ತಾರೆ, ಹೋಮ್ ಲೋನ್ ಹಾಕ್ಸಿ ಮನೆ ತಾಣ್ತಾರೆ. ಮನೆ ತಗೊಂಡ್ಬಿಟ್ಟು ಇವ್ರಿಗೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತಾರೆ. ಕ್ಯಾಲ್ಕುಲೇಟರ್ ಓಪನ್ ಮಾಡಿ ನೋಡ್ತಾರೆ, ನಾನು ಇಷ್ಟು EMI ಕಟ್ತಾ ಇರ್ತೀನಿ, 20 ವರ್ಷದೊಳಗಡೆನೆ ನಾನು ಡಬಲ್ ಇಂಟ್ರೆಸ್ಟ್ ಕಟ್ಟಿರ್ತೀನಿ. ನಾನು ಏನ್ ದುಡ್ಡು ತಗೊಂಡಿದ್ದೀನಲ್ಲ, 1 ಕೋಟಿ ಲೋನ್ ತಗೊಂಡಿದ್ರೆ 1 ಕೋಟಿನೇ ವಾಪಸ್ ಇಂಟ್ರೆಸ್ಟ್ ಕಟ್ಟಬೇಕಲ್ಲ ಅಂತ ಇವ್ರೇನ್ ಮಾಡ್ತಾರೆ, ಈ ಲೋನ್ ನ ಪ್ರೀ ಪೇಮೆಂಟ್ ಮಾಡಿ ಬೇಗ ಬೇಗ ತೀರ್ಸಕ್ ಹೋಗ್ತಾರೆ. ಇದ್ರಂತ ದಡ್ಡ ಕೆಲಸ ಇನ್ನೊಂದಿಲ್ಲ. ಅದೇ ಶ್ರೀಮಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವೆಲ್ಲ ಏನು ಬೇಡ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇವತ್ತು ನೀವು ಬ್ಯಾಂಕ್ ಹತ್ರ ಹೋಗಿ 1 ಕೋಟಿ ರೂಪಾಯಿದು ಲೋನ್ ತಗೊಂತಿದ್ದೀರಾ, ಆ ಲೋನಿಗೆ 8% ಇಂಟ್ರೆಸ್ಟ್ ಆಗ್ತಿದೆ ಬ್ಯಾಂಕ್ ಅನ್ಕೊಳ್ಳಿ, ಸರಿನಾ? 8% ಇಂಟ್ರೆಸ್ಟ್ ಹಾಕಿದ್ರೆ ಏನು ಡೌನ್ ಪೇಮೆಂಟ್ ಏನು ಬೇಡ. ಸಿಂಪಲ್ ಆಗಿ 1 ಕೋಟಿಗೆ ನೀವು ಡೈರೆಕ್ಟ್ ಲೋನ್ ತಗೊಂಡಿದ್ದೀರಾ, ಬ್ಯಾಂಕ್ ನಿಮಗೆ 8% ಇಂಟ್ರೆಸ್ಟ್ ಆಗ್ತಾನೆ. 20 ವರ್ಷ ನೀವೇನಾದ್ರೂ ಈ ಲೋನ್ ತಗೊಂಡ್ರೆ ನೀವು ತಿಂಗಳ 83,000 ರೂಪಾಯಿ ಕಟ್ಟಬೇಕಾಗುತ್ತೆ. 20 ವರ್ಷದಷ್ಟೊತ್ತಿಗೆ ನೀವು ಎಷ್ಟು ಕಟ್ಟಿರ್ತೀರಾ ಅಂದ್ರೆ 2 ಕೋಟಿ ರೂಪಾಯಿ ಕಟ್ಟಿರ್ತೀರಾ. ನಿಮ್ದೊಂದು ಕೋಟಿ, ಇಂಟ್ರೆಸ್ಟ್ 1 ಕೋಟಿ. ಇವಾಗ ನಿಮಗೆ ಇಂಟ್ರೆಸ್ಟ್ 1 ಕೋಟಿ ಕಟ್ಟದ ಅಂತ ಅನ್ಸುತ್ತೆ. ಬಟ್ ನೀವು ಇವಾಗ ಈ ತರ ಯೋಚನೆ ಮಾಡಿ, ಬ್ಯಾಂಕ್ ಅಲ್ಲಿ ಲೋನ್ ಹಾಕ್ಸ್ಬಿಟ್ಟು ಮನೆ ತಗೊಂಡಿದ್ದೀರಾ, 1 ರೂಪಾಯಿನೂ ನೀವು ಕೈಯಿಂದ ಕಟ್ಟಿಲ್ಲ, ಮನೆ ತಗೊಂಡಿದ್ದೀರಾ. ಇನ್ನು ಉಳಿದಿದ್ದ ದುಡ್ಡನ್ನ ನೀವೇನ್ ಮಾಡ್ತೀರಾ, ಇದೇ ಬ್ಯಾಂಕ್ ಅಲ್ಲಿ ಅಥವಾ ಎಲ್ಲೋ ಯಾವ್ದೋ ಬ್ಯಾಂಕ್ ಅಲ್ಲಿ ಹೋಗಿ FD ಇಡ್ತೀರಾ. ಆ ಬ್ಯಾಂಕು ಕೂಡ 8% ಇಂಟ್ರೆಸ್ಟ್ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ, ಸರಿನಾ? 20 ವರ್ಷ ಬಿಟ್ರೆ ನೀವು FD ಇಟ್ಟಿರೋ ದುಡ್ಡು ಎಷ್ಟಾಗಿರುತ್ತೆ ಗೊತ್ತಾ? 4,66,00,000 ಆಗಿರುತ್ತೆ. ನಿಮ್ದು 1 ಕೋಟಿ 4,66,00,000 ಆಗಿರುತ್ತೆ. ನೀವು ಇಲ್ಲಿ ಬ್ಯಾಂಕಿಗೆ ಕಟ್ಟಿರೋದೆಷ್ಟು? 2 ಕೋಟಿ. ಅದೇ ದುಡ್ಡನ್ನ ತಗೊಂಬಂದು ನೀವು ಇನ್ನೊಂದ್ ಕಡೆ ಬರೀ 8% FD ಮಾಡಿದ್ರು 4,66,00,000 ಆಗ್ತಿತ್ತು. ಇವಾಗ ಹೇಳಿ ಯಾವ ರೀತಿ ಸ್ಮಾರ್ಟ್ ಪೀಪಲ್ಗಳು ಅವ್ರ ದುಡ್ಡನ್ನ ಯೂಸ್ ಮಾಡ್ಕೊಂತಾರೆ ಅಂತ. ನಾನು ಇಲ್ಲಿ 15%, 20%, 30% ಏನು ಲೆಕ್ಕ ಹಾಕಿಲ್ಲ. ನೀವ್ ಎಷ್ಟು ಇಂಟ್ರೆಸ್ಟ್ ರೇಟಿಗೆ ದುಡ್ಡು ತಂದಿದ್ದೀರೋ ಅದೇ ಇಂಟ್ರೆಸ್ಟ್ ರೇಟಿಗೆ ತಗೊಂಡೋಗಿ ಬ್ಯಾಂಕ್ ಅಲ್ಲಿ FD ಇಡೋದು. 8% ಅಲ್ಲಿ FD ಇಡೋದು ಈಗಲೂ ಸಿಗುತ್ತೆ. 8% ಅಲ್ಲಿ ಏನ್ ಮ್ಯಾಟರ್ ಅಲ್ಲ. 20 ವರ್ಷಕ್ಕೆ ನೀವು 2 ಕೋಟಿ ಕಟ್ಟಿರ್ತೀರಾ, ಬಟ್ ನೀವ್ ಇಟ್ಟಿರೋ 1 ಕೋಟಿ ಎಷ್ಟಾಗಿರುತ್ತೆ? 4,60,00,000 ಆಗಿರುತ್ತೆ. ಅಂದ್ರೆ ಸ್ಟಿಲ್ ನೀವು 2 ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಮಾಡಿದೀರಾ. ಮತ್ತೆ ಮನೆ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತಲ್ಲ, ಅಲ್ಲಿಂದನೂ ಲಾಭ, ಇಲ್ಲಿಂದನೂ ಲಾಭ. ಅಕಸ್ಮಾತ್ ನೀವೇನಾದ್ರೂ ಅದನ್ನೇ ತಗೊಂಡೋಗಿ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆವರೇಜ್ ಅಂದ್ರೂ 14% ರಿಟರ್ನ್ ಸಿಕ್ಕಿದೆ 40 ವರ್ಷದಿಂದನೂ. ಸಿಂಪಲ್ ಆಗಿ ಲೆಕ್ಕ ಮಾಡಿದ್ರು 12% ಲೆಕ್ಕ ಮಾಡಿದ್ರು ಕೂಡ ಎಷ್ಟಾಗುತ್ತೆ ಗೊತ್ತಾ? 9,65,00,000 ಆಗುತ್ತೆ. ಇವಾಗ ಆ 1 ಕೋಟಿ ರೂಪಾಯಿ ಪ್ರಾಪರ್ಟಿ ಏನ್ ತಗೊಂಡಿದ್ದಾನಲ್ಲ ಅವನು, ಅದ್ರ ಪ್ರೈಸ್ ಇವತ್ತೇನಾದ್ರೂ ಒಂದು 4 ಕೋಟಿ 5 ಕೋಟಿ ಆಗಿದ್ರು ಕೂಡ 2 ಕೋಟಿ ಬ್ಯಾಂಕಿಗೆ ಕಟ್ಟಿರ್ತಾನೆ. ಇದರಿಂದ ಒಂದು 3 ಕೋಟಿ ರಿಯಲ್ ಎಸ್ಟೇಟ್ ಇಂದ ಲಾಭ. ಮತ್ತೆ ಇವನ್ ದುಡ್ಡು 1 ಕೋಟಿ ಇತ್ತಲ್ಲ, ಅದಿವತ್ತು 9.5 ಕೋಟಿ ಆಗಿದೆ. ಟೋಟಲ್ ಎಷ್ಟು ಲಾಭ ಆಯ್ತು? 12-13 ಕೋಟಿ. ಯಾರ್ ದುಡ್ಡಲ್ಲಿ? ಬ್ಯಾಂಕ್ ದುಡ್ಡಲ್ಲಿ ದುಡ್ಡು ಮಾಡಿದ್ರು. ನಿಮ್ಗೆ ಇದು ಸ್ವಲ್ಪ ಇಲ್ಲಾಜಿಕ್ ಅನಿಸ್ಬೋದು, ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಯಾಕಂದ್ರೆ ಇದು ಪವರ್ ಆಫ್ ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ನ ಯಾರು ಅರ್ಥ ಮಾಡ್ಕೊಂತಾರೆ ಅವ್ರು ಕಾಂಪೌಂಡಿಂಗ್ ನ ಯೂಸ್ ಮಾಡ್ಕೊಂತಾರೆ. ಇಲ್ಲಿ ನೀವು ಬ್ಯಾಂಕಿಗೆ ದುಡ್ಡು ಕಟ್ತಿದ್ದೀರಲ್ವಾ, ಇಲ್ಲಿ ನೀವು ಅಷ್ಟು ಒಂದೇ ಸಲ ಕಟ್ತಾ ಇಲ್ಲ. 80,000 ಕಟ್ತಿದ್ದೀರಾ. ಬಟ್ ಒಂದೇ ಸಲ ದುಡ್ಡು ನಿಮ್ ಕೈಲಿ ಇದ್ದಿದ್ರೆ, 1 ಕೋಟಿನೂ ನಿಮ್ ಕೈಲಿ ಇದ್ದಿದ್ರೆ ಅದಕ್ಕೆ ಜಸ್ಟ್ 8% ಇಂಟ್ರೆಸ್ಟ್ ಸಿಕ್ಕರು ಕೂಡ ಈ ವರ್ಷ 8 ಲಕ್ಷ, ಮುಂದಿನ ವರ್ಷ 1 ಕೋಟಿ 8 ಲಕ್ಷಕ್ಕೆ 8% ಸಿಗುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ರಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಬೆಲೆ ಏನು ಅಂತ. ಮತ್ತೆ ಇಷ್ಟೋ ತನಕ ಏನ್ ನೋಡಿದ್ವಲ್ಲ, ಅದೆಲ್ಲ ಗ್ಲೋಬಲ್ ಸ್ಟೋರಿಗಳು. ಗ್ಲೋಬಲ್ ಅಲ್ಲಿ ಈಗಲೂ ನಡೀತಾ ಇದೆ, ಈಗಲೂ ಅದೇ ರೀತಿ ಆಗ್ತಾ ಇದೆ. ಅದಕ್ಕೆ ತುಂಬಾ ಜನ ಹೇಳ್ತಾ ಇರೋದು, ಶ್ರೀಮಂತರು ಆಗ್ತಾ ಹೋಗ್ತಿರ್ತಾರೆ, ಬಡವರು ಆಗ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಸಿಸ್ಟಮ್ಮೇ ಹಂಗಿದೆ. ಇದನ್ನ ಯಾರು ಏನೂ ಮಾಡಕ್ಕಾಗಲ್ಲ, ಸಿಸ್ಟಮ್ಮೇ ಹಂಗಿದೆ. ಇನ್ನು ನಮ್ಮ ಇಂಡಿಯಾಗೆ ಬಂದ್ರೆ ಇನ್ನೂ ಕೆಟ್ಟದಾಗಿದೆ. ಈಗ ನೀವು ಯಾವ್ದೋ ಒಬ್ಬ ಬೆಂಗಳೂರಲ್ಲಿ ಒಬ್ಬ IT ಎಂಪ್ಲಾಯಿ ಕಷ್ಟಪಟ್ಟು ದುಡಿತಾನೆ, ತಿಂಗಳ 2 ಲಕ್ಷ ರೂಪಾಯಿ ದುಡಿತಾನೆ ಅನ್ಕೊಳ್ಳಿ. ಅವನಿಗೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಕೈಗೆ ಬರೋದೇ 1,30,000 ಬೇಡ 1,40,000 ಕೈಗೆ ಬರುತ್ತೆ. ಈ 1,40,000ದಲ್ಲಿ ಅವನು ಹಂಗೂ ಹಿಂಗೂ 40,000ದಲ್ಲೇ ಮನೆ ಮೇಂಟೈನ್ ಮಾಡಿ 1 ಕೋಟಿ ರೂಪಾಯಿ ಮನೆ ತಾಣ್ತೀನಿ ಅಂದ್ರೆ 85,000 EMI ಕಟ್ಟಬೇಕು. 1 ಕೋಟಿ ರೂಪಾಯಿ ಮನೆ ಎಲ್ಲಿ ಸಿಗುತ್ತೆ? ಇವಾಗ 2 ಲಕ್ಷ ದುಡಿದ್ರು ಕೂಡ ಬೆಂಗಳೂರಲ್ಲಿ ಒಂದು ಮನೆ ತಗೊಳಕ್ ಆಗಲ್ಲ. ಆಮೇಲೆ 2 ಲಕ್ಷ ದುಡಿಯೋ ಒಬ್ಬ ವ್ಯಕ್ತಿ 40,000ದಲ್ಲಿ ಜೀವನ ಮಾಡಲ್ಲ. ಅವನು ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಅವ್ನು ಏನಾದ್ರೂ ಸೇವ್ ಮಾಡ್ಬಿಟ್ಟು ಮನೆ ಹುಡ್ಕಕ್ ಹೋದ್ರೆ ಬ್ರೋಕರ್ ಹತ್ರ ಹೋಗಿ ಕೇಳ್ತಾನೆ, ಈ ತರ ನಾನು ಮನೆ ಬೈ ಮಾಡ್ಬೇಕು ಅಂತ. ಅದಕ್ಕೆ ಬ್ರೋಕರ್ ಏನ್ ಹೇಳ್ತಾನೆ ಹೇಳಿ? ಕ್ಯಾಶ್ ಎಷ್ಟಿದೆ, ವೈಟ್ ಎಷ್ಟಿದೆ ಅಂತ ಕೇಳ್ತಾನೆ. ಅವಾಗ ಇವನೇನ್ ಅನ್ಕೊಂತಾನೆ, ಏನ್ ಇವರು ಕ್ಯಾಶ್ ವೈಟ್, ನಂದೆಲ್ಲಾನು ವೈಟ್. ಅವನ ಹತ್ರ ಎಲ್ಲಿರುತ್ತೆ ಕ್ಯಾಶು? ಒಬ್ಬ ಟ್ಯಾಕ್ಸ್ ಪೇಯರ್ ಹತ್ರ ಎಲ್ಲಿರುತ್ತೆ ಕ್ಯಾಶು? ಅವನಲ್ಲಿ ಬ್ಲಾಕ್ ಮಾಡ್ಬೇಕಂದ್ರೂ ಆಗೋದಿಲ್ಲ, ಯಾಕಂದ್ರೆ ಟ್ಯಾಕ್ಸ್ ಕಟ್ಟಾಗೆ ಅವನ ಅಕೌಂಟಿಗೆ ದುಡ್ಡು ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಆಗದೇನೆ ಬ್ಲಾಕ್ ಮನಿಯಿಂದ ಡೇಟಾನೇ ಇದೆ. ಲಾಸ್ಟ್ 3 ವರ್ಷದ ಡೇಟಾದಲ್ಲೇನೆ 3ರಲ್ಲಿ 2 ಪ್ರಾಪರ್ಟಿ ಈ ತರ ಬ್ಲಾಕ್ ಮನಿಯಿಂದಾನೇ ರಿಜಿಸ್ಟರ್ ಆಗಿರೋದು. ಅಂದ್ರೆ ಕ್ಯಾಶ್ ಇಂದಾನೆ ರಿಜಿಸ್ಟರ್ ಆಗಿರೋದು. ಕ್ಯಾಶ್ ಅಂದ್ರೆ ಬ್ಲಾಕ್ ಅಲ್ವಾ, ಅನ್ಅಕೌಂಟೆಂಟ್ ಮನಿ ಅಲ್ವಾ. ನೀವೇನಾದ್ರೂ 1 ಕೋಟಿ ರೂಪಾಯಿ ಮನೆ ಬೈ ಮಾಡ್ಬೇಕಂದ್ರೆ ಅದ್ರದ್ದು ಸರ್ಕಲ್ ವ್ಯಾಲ್ಯೂ ಅಂದ್ರೆ SR ವ್ಯಾಲ್ಯೂ 35 ಲಕ್ಷ ರೂಪಾಯಿ ಇರುತ್ತೆ. ಇನ್ನು 65 ಲಕ್ಷ ನೀವು ಬ್ಲಾಕ್ ಅಲ್ಲೇ ಕೊಡಬೇಕು, ಇಲ್ಲ ಅಂದ್ರೆ ಅದು ರಿಜಿಸ್ಟರ್ ಆಗಲ್ಲ. ಕಂಪ್ಲೀಟ್ಲಿ ನೀವು ವೈಟ್ ಅಲ್ಲೇ ವ್ಯವಹಾರ ಮಾಡ್ತೀರಾ ಅಂದ್ರೆ ನೀವು ಸೈಟ್ ನ ಸೆಲ್ ಮಾಡಕ್ಕೂ ಆಗಲ್ಲ, ಬೈ ಮಾಡಕ್ಕೂ ಆಗಲ್ಲ. ಇವಾಗ ನೀವು
ಯೋಚನೆ ಮಾಡಿ, ಗೌರ್ಮೆಂಟ್ ಅದ್ರ ಪ್ರೈಸ್ ಬಂದ್ಬಿಟ್ಟು 35 ಲಕ್ಷ ರೂಪಾಯಿ ಇಟ್ಟಿದೆ. ಇದನ್ನ ಯಾರೋ ಒಬ್ಬ 1 ಕೋಟಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆ ಸೈಟಿಗೆ ಡಿಮ್ಯಾಂಡ್ ಇದೆ. ಎಲ್ಲಿಂದ ಬಂತು ಈ ಡಿಮ್ಯಾಂಡ್? ಯಾಕಂದ್ರೆ ಇಂಡಿಯಾದ ಟಾಪ್ 1% 2 ಲಕ್ಷ ಸಂಬಳ ತಗೊಳ್ಳೋ ವ್ಯಕ್ತಿನೇ ಈ ಮನೆ ತಗೊಳಕ್ ಆಗ್ತಿಲ್ಲ, ಸೈಟ್ ತಗೊಳಕ್ ಆಗ್ತಿಲ್ಲ ಅಂದ್ರೆ ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಡಿಮ್ಯಾಂಡ್? ಎಲ್ಲಿಂದ ಬರ್ತಾ ಇದೆ ಅಂದ್ರೆ ರಾಜಕಾರಣಿಗಳಿಂದ, ದೊಡ್ಡ ದೊಡ್ಡ ಅಧಿಕಾರಿಗಳಿಂದ. ಇವ್ರು ಏನ್ ಮಾಡ್ತಾರೆ, ಬ್ಲಾಕ್ ಮನಿನ ಸ್ಟೋರ್ ಮಾಡಕ್ಕೆ ಒಂದು ಜಾಗ ಬೇಕು ಇಂಡಿಯಾದಲ್ಲಿ. ಆ ಜಾಗನ ಎಲ್ಲಿ ಯೂಸ್ ಮಾಡ್ಕೊಂತಾರೆ? ರಿಯಲ್ ಎಸ್ಟೇಟ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ನೀನು ಇನ್ವೆಸ್ಟ್ ಮಾಡಿದ್ರೆ 5 ಕೋಟಿ ರೂಪಾಯಿ ಪ್ರಾಪರ್ಟಿನ 1 ಕೋಟಿ ಗೌರ್ಮೆಂಟ್ ವ್ಯಾಲ್ಯೂಗೆ ತೋರಿಸ್ತಾರೆ. ಇವಾಗ ಗೌರ್ಮೆಂಟ್ ಏನ್ ಅನ್ಕೊಳುತ್ತೆ, ನೀನು 1 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ಯಾ ಅನ್ಕೊಳುತ್ತೆ. ಬಟ್ ಇನ್ನು 4 ಕೋಟಿನ ನೀನು ಇಲ್ಲಿ ಪಾರ್ಕ್ ಮಾಡಿದ್ಯಾ. ಈ ದುಡ್ಡನ್ನ ನೀನು ಬೇರೆ ಎಲ್ಲೂ ಪಾರ್ಕ್ ಮಾಡಕ್ ಆಗಲ್ಲ. ನೀನು ಮಂಚದ ಕೆಳಗೆ ಇಟ್ಕೊಳಕ್ ಬರಲ್ಲ, ಗೋಡೆ ಒಳಗೆ ಇಟ್ಕೊಳಕ್ ಬರಲ್ಲ. ಇದೆಲ್ಲ ರಿಸ್ಕ್. ನಾಳೆ ಐಟಿ ಬಂದ್ರೆ ರೈಟ್ ಮಾಡ್ಬೋದು, ಏನೋ ಆಗ್ಬೋದು. ರಿಯಲ್ ಎಸ್ಟೇಟ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಐಟಿ ಬಂದು ನೋಡಿದ್ರು ಕೂಡ 1 ಕೋಟಿ ಸೈಟ್ ಅಲ್ವಾ ಇದು? ನಾನು ತಗೊಂಡಿದ್ದೆ 1 ಕೋಟಿಗೆ. ಇವತ್ತು ಕೇಳ್ತಿದ್ದಾರೆ ಯಾರು 5 ಕೋಟಿಗೆ, ಬಟ್ ನಾನು ತಗೊಂಡಿದ್ದು 1 ಕೋಟಿಗೆ. ಇದರಿಂದ ನಿಜವಾಗ್ಲೂ ಸಫರ್ ಮಾಡ್ತಿರೋದು ಯಾರು? ನೀವೇ ಒಂದ್ಸಲ ಯೋಚನೆ ಮಾಡಿ, ಇದರಿಂದ ನಿಜವಾಗ್ಲೂ ಸಫರ್ ಮಾಡ್ತಿರೋದು ಯಾರು? ಮತ್ತೆ ಡಿಮಾನಿಟೈಸೇಷನ್ ಬಂತು 2016 ಇದರಿಂದ ಬ್ಲಾಕ್ ಮನಿ ಹೋಗೇ ಬಿಡುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಎಲ್ಲರೂ ಅನ್ಕೊಂಡ್ರು. ಅವಾಗ ಟೋಟಲ್ ಕ್ಯಾಶ್ ನಮ್ಮ ಇಂಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಿದ್ದು 17 ಲಕ್ಷ ಕೋಟಿ. ಈ ಸುಭಾಗ ಎಷ್ಟು ಸರ್ಕ್ಯುಲೇಟ್ ಆಗ್ತಿದೆ ಗೊತ್ತಾ? 35 ಲಕ್ಷ ಕೋಟಿ. ಡಿಮಾನಿಟೈಸೇಷನ್ ಆಗ 10 ವರ್ಷ ಆದ್ಮೇಲೆ ಡಬಲ್ ಆಗೋಗಿದೆ ಮನಿ ಸರ್ಕ್ಯುಲೇಷನ್, ಕ್ಯಾಶ್ ಸರ್ಕ್ಯುಲೇಷನ್. ಕ್ಯಾಶ್ ಅಲ್ಲಿ ವ್ಯವಹಾರ ಈಗಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದೆಲ್ಲಿ ನಮ್ಮಂತ ಪೇಟಿಎಂ, ಫೋನ್ ಪೇ ನಲ್ಲಿ ಆಗ್ತಿಲ್ಲ. 100, 200, 300 ದೊಡ್ಡ ದೊಡ್ಡ ವ್ಯವಹಾರಗಳು ಕ್ಯಾಶ್ ಅಲ್ಲೇ ಆಗ್ತಾ ಇದಾವೆ. ಇವಾಗ ನೀವೇ ಖುದ್ದು ಆನ್ಸರ್ ಮಾಡಿ, ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಒಂದು ಮನೆ ತಗೊಳಕ್ ಆಗುತ್ತಾ ಇಲ್ಲ ಅಂತ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದನ್ನ ತಪ್ಪಿಸ್ಕೊಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾವೆಲ್ಲರೂ ರೋಡಿಗೆ ಇಳಿದು ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಿ ನೀವು ಮಾಡ್ತಿರೋ ತಪ್ಪು ಅಂತ ಪ್ರೂವ್ ಮಾಡಿ ನಾವು ನಮ್ದು ಹಕ್ಕನ್ನ ಗಳಿಸ್ಬೇಕು. ಇದು ನಿಜವಾಗ್ಲೂ ಆಗುತ್ತಾ? ನಾವೇನು ಗಾಂಧೀಜಿನ, ಸುಭಾಷ್ ಚಂದ್ರ ಬೋಸ ಯಾರು? ನಾವು ಬಂದು ಫೈಟ್ ಮಾಡೋಕ್ಕಾಗತ್ತಾ? ಈ ಸಿಸ್ಟಮ್ ವಿರುದ್ಧ ನಿಂತ್ಕೊಳಕ್ಕಾಗತ್ತಾ? ನಾವು ಈ ಸಿಸ್ಟಮ್ ವಿರುದ್ಧ ನಿಂತ್ಕೊಳಕ್ಕಾಗಲ್ಲ. ಈ ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕಷ್ಟೇ. ಮುಳ್ಳಿಂದನೇ ತೆಗಿಬೇಕು. ಸಿಸ್ಟಮ್ನ ಅರ್ಥ ಮಾಡ್ಕೊಂಡು ಸಿಸ್ಟಮ್ ಜೊತೆಗೆ ನಾವು ಹೋಗ್ಬೇಕೇ ಹೊರತು ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಂತ ಬಂದ ಎಷ್ಟೋ ರಾಜಕಾರಣಿಗಳು ಇವರೇ ಸಿಸ್ಟಮ್ ಜೊತೆ ಸೇರ್ಕೊಂಡು ಕರಪ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಯಾರು ನಂಬಬೇಕೋ ಯಾರು ನಂಬಾರ್ದೋ ಗೊತ್ತಿಲ್ಲ. ನಮ್ಮ ಪಾಡಿ ನಾವು ಚೇಂಜ್ ಆಗಬೇಕು, ನಮ್ಮ ಪಾಡಿ ನಾವು ಅಡಾಪ್ಟ್ ಆಗಬೇಕು. ಹೌದು, ಸ್ವಂತ ಮನೆ ಅನ್ನೋದು ಎಲ್ಲರ ಡ್ರೀಮ್ ಆಗಿರುತ್ತೆ. ಸ್ವಂತ ಮನೆ ಒಂಥರ ಪೀಸ್ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕಂತಲೇ ನಾವು ಪ್ಲಾನ್ ಮಾಡಬೇಕು. ಈಗ ಎಷ್ಟೋ ಜನ ಹೇಳ್ತಾರೆ ರೆಂಟ್ ಮನೇಲಿರೋದು ಬೆಸ್ಟು, ಬಿಕಾಸ್ ನಿಮಗೆ 1 ಕೋಟಿ ರೂಪಾಯಿ ಮನೆ 25,000 ರೂಪಾಯಿ ಬಾಡಿಗೆಗೆ ಸಿಗುತ್ತೆ. ಅಂದರೆ ಟೋಟಲ್ ಆ ಮನೆಯ 2.5% ಕಾಸ್ಟಲ್ಲಿ ನಿಮಗೆ ಬಾಡಿಗೆ ಸಿಗುತ್ತೆ. ನೀವೇ ಇದನ್ನು ಬ್ಯಾಂಕ್ ಹತ್ರ ಹೋಗಿ ಲೋನ್ ತೊಗೊಂಡ್ರೆ 8%, 9% ಲೋನ್ ಕಟ್ಟಬೇಕಾಗುತ್ತೆ. ನೀವೇ 6-7% ಲಾಸ್ ಮಾಡ್ಕೊತಿದ್ದೀರಾ. ಈವನ್ ಮನೆ ಮೇಲೋದ್ರೂ ಕೂಡ ನಿಮ್ಮ ಕೈಯಲ್ಲಿ ಏನು ಉಳಿಯಲ್ಲ. ಎಂಡ್ ಆಫ್ ದ ಡೇ ನೀವು ಲಾಸ್ ಮಾಡ್ಕೊತೀರಾ ಅಂತ ತುಂಬ ಜನ ಹೇಳ್ತಾರೆ. ಆ್ಯಕ್ಚುಲಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ, ಜಸ್ಟ್ ಮಾತಿಗೆ ಹೇಳ್ತಾರೆ. ಇದನ್ನು ನಿಜವಾಗ್ಲೂ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳೋದು ಹೇಗೆ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇದೇ ಟಾಪಿಕ್ ತೊಗೊಂಡು ವಿಡಿಯೋ ಮಾಡ್ತೀನಿ. ರೆಂಟ್ ವರ್ಸಸ್ ಓನ್ ಹೌಸು ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡ್ಬೋದು, ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲ ಅಂತ. ಮತ್ತೆ ನೀವು ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.